again for 10 marks ಬರ್ರಿ ಕಾಲ್ಸ್ ಇನ್ ಅಡ್ವಾನ್ಸ್ ಮತ್ತು ಕಾಲ್ಸ್ ಇನ್ ಅರಿಯರ್ಸ್ ಹೆಂಗೆ ಕ್ವಶನ್ಸ್ ಕೇಳಬಹುದು ಇದ್ರ ಬೇಸ್ ಮೇಲೆ ಕಾಲ್ಸ್ ಇನ್ ಅಡ್ವಾನ್ಸ್ ಮತ್ತು ಕಾಲ್ಸ್ ಇನ್ ಅರಿಯರ್ಸ್ ಬೇಸ್ ಮೇಲೆ ಹೆಂಗೆ ಕ್ವಶನ್ ಕೇಳ್ತಾರೆ ನಿಮಗೆ ನೋಡ್ರಿಪ್ಪ. ಅಮೋಘ್ ಕಂಪನಿ ಲಿಮಿಟೆಡ್ issued 10,000 equity shares of rupees 100 each payable as 20 on application, 30 on allotment, 30 on first call and 20 on final call. 20 plus 30 50, 50 plus 30 80, 80 plus 20 100, exact 100 ಆಗಿತ್ತು ರೀ. ಅಂದರೆ ಪ್ರೀಮಿಯಮ್ನೂ ಇಲ್ಲ ಡಿಸ್ಕೌಂಟ್ನೂ ಇಲ್ಲ. ಆಲ್ ದ ಮನೀಸ್ ಪೇಯಬಲ್ ಆನ್ ಅಲಾಟ್ಮೆಂಟ್ ವೇರ್ ಡ್ಯೂಲಿ ರಿಸೀವ್ಡ್ ಬಟ್ ಆನ್ ದಿ ಫಸ್ಟ್ ಕಾಲ್ ಇಲ್ಲಿ ಐತೆ ನೋಡಿಪ್ಪ ಫಸ್ಟ್ ಕಾಲ್ 30 ಆನ್ ಫಸ್ಟ್ ಕಾಲ್ ಆನ್ ದಿ ಫಸ್ಟ್ ಕಾಲ್ being made one shareholder holding 2000 equity, so 2000 shares paid the entire balance on his shares. Okay, ಏನ್ರಿ 10,000 equity shares ರೀಪ ಟೋಟಲ್. ಅದ್ರಾಗ 2000 equity shares ಒಂದು ಶೇರ್ ಹೋಲ್ಡರ್ ಕಡೆ ಐತ್ರಿಪ್ಪ. ಅವ್ರು ಏನು ಮಾಡ್ತಾರಿಪ್ಪ ಪೇಡ್ ದ ಎಂಟೈರ್ ಬ್ಯಾಲೆನ್ಸ್ ಫಸ್ಟ್ ಕಾಲ್ ಮೇಲೆ ಎಲ್ಲ ಬ್ಯಾಲೆನ್ಸ್ ಪೇ ಮಾಡಿಬಿಡ್ತಾನೆ ರೀ ಅಡ್ವಾನ್ಸಲ್ಲಿ. ಅದು ಏನ್ರಿಪ್ಪ ಇದು ಅಡ್ವಾನ್ಸ್ ಪೇ ಮಾಡಿಬಿಡ್ತಾನೆ ರೀ. ಫಸ್ಟ್ ಕಾಲ್ ಬೀಯಿಂಗ್ ಮೇಡ್ ಒನ್ ಶೇರ್ ಹೋಲ್ಡರ್ ಹೋಲ್ಡಿಂಗ್ 10,000 ಒಳಗೆ 2000 ಶೇರ್ಸ್ ಫಸ್ಟ್ ಕಾಲ್ ಒಳಗೆ ಪೇಡ್ ದ ಎಂಟೈರ್ ಬ್ಯಾಲೆನ್ಸ್ ಆನ್ ಹೀಸ್ ಶೇರ್ಸ್ ಆ್ಯಂಡ್ 2 ಶೇರ್ ಹೋಲ್ಡರ್ಸ್ ಹೋಲ್ಡಿಂಗ್ ಅ ಟೋಟಲ್ ಆಫ್ 1,000 ಶೇರ್ಸ್ ಫೇಲ್ಡ್ ಟು ಪೇ ದ ಫಸ್ಟ್ ಕಾಲ್ ಮನಿ. ಇದು ಏನ್ರಿಪ್ಪ ಅದು ಕಾಲ್ಸ್ ಇನ್ ಅರೇಯರ್ಸ್. ಏನ್ರಿದು ಕಾಲ್ಸ್ ಇನ್ ಅರೇಯರ್ಸ್. 10,000 ಒಳಗೆ 1,000 ಶೇರ್ಸ್ ಅವರು ಪೇ ಮಾಡಿಲ್ಲ ಟು ದಿ ಪೇ ಫಸ್ಟ್ ಕಾಲ್ ಮನಿ ಟು ಪೇ ದಿ ಫಸ್ಟ್ ಕಾಲ್ ಮನಿ ಆನ್ ದೇರ್ ಹೋಲ್ಡಿಂಗ್ಸ್. ನೋಡೋಣ್ರಿ. ಪಾಸ್ ದ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ದ ನೆಸೆಸರಿ ಲೆಜರ್ ಅಕೌಂಟ್ಸ್ ಅಸ್ಯೂಮಿಂಗ್ ದ್ಯಾಟ್ ದ ಫೈನಲ್ ಕಾಲ್ ಈಸ್ ನಾಟ್ ಎಟ್ ಮೇಡ್. ಅಸ್ಯೂಮಿಂಗ್ ದ್ಯಾಟ್ ದ ಫೈನಲ್ ಕಾಲ್ ಏನ್ರಿ ₹20 ಆನ್ ಫೈನಲ್ ಕಾಲ್ ಈಸ್ ನಾಟ್ ಯಟ್ ಮೇಡ್. ಅಂದ್ರೆ ಏನ್ರಿಪ್ಪ ಫೈನಲ್ ಕಾಲ್ ಎಂಟ್ರಿ ಪಾಸ್ ಮಾಡಕ್ ಹೋಗ್ಬೇಡ್ರಿ ಅಂತ. ಎಲ್ಲ ಕಡೆ 2 ಎಂಟ್ರಿ ಹಾಕ್ತೀರಿ ನೀವು. ಅಪ್ಲಿಕೇಶನ್ ಮೇಲೆ 2, ಅಲಾಟ್ಮೆಂಟ್ ಮೇಲೆ 2 ಎಂಟ್ರಿ, ಫಸ್ಟ್ ಕಾಲ್ ಮೇಲೆ 2 ಎಂಟ್ರಿ, ಫೈನಲ್ ಕಾಲ್ ಮೇಲೆ 2 ಎಂಟ್ರಿ. ಬಟ್ ಇಲ್ಲಿ ಅಸ್ಯೂಮಿಂಗ್ ದ್ಯಾಟ್ ದ ಫೈನಲ್ ಕಾಲ್ ಈಸ್ ನಾಟ್ ಯಟ್ ಮೇಡ್ ಅಂದ್ರೆ ಫೈನಲ್ ಕಾಲ್ ಮೇಲೆ 2 ಎಂಟ್ರೀಸ್ ಪಾಸ್ ಮಾಡಕ್ ಹೋಗ್ಬೇಡ್ರಿ. ಫೈನಲ್ ಕಾಲ್ ಐತಿವಲ್ರಿ ಇದು ಬಿಡ್ಬೇಡ್ರಿ ತಗೋಬೇಡ್ರಿ ಅಂತ. ಫೈನಲ್ ಕಾಲ್ ಈಸ್ ನಾಟ್ ಎಟ್ ಮೇಡ್ ಅಂದ್ರೆ ಫೈನಲ್ ಕಾಲ್ ತಗೊಳಕ್ ಹೋಗ್ಬೇಡ್ರಿ, ಕಟ್ ಮಾಡ್ರಿ, ಇದು ಬರಂಗಿಲ್ಲ. ಶುರು ಮಾಡೋಣ್ರಿ. ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಏನ್ರಿದು ಅಮೋಘ್ ಅಲ್ಲದು ಅಮೋಘ್ ಕಂಪನಿ ಲಿಮಿಟೆಡ್ ಸೀರಿಯಲ್ ನಂಬರ್ ಪರ್ಟಿಕ್ಯುಲರ್ಸ್ ಎಲ್ಲ ಡೆಬಿಟ್ ರುಪೀಸ್ ಕ್ರೆಡಿಟ್ ರುಪೀಸ್ ಕರೆಕ್ಟಾ. ಅಪ್ಲಿಕೇಶನ್ ಮೇಲೆ 2 ಎಂಟ್ರಿ ಹಾಕ್ರಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಅಲ್ಲದು ಇಕ್ವಿಟಿ ಶೇರ್ಸ್. ಹೌದು, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಬೇಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಓಕೆ, ಬ್ರಾಕೆಟಲ್ಲಿ ಅಮೌಂಟ್ ಬರೀಪ್ಪ ಎಷ್ಟು ರೀ ಅದು 10,000 ಶೇರ್ಸ್ ಇಂಟು 20 ತಗೋರಿ. 10,000 ಶೇರ್ಸ್ ಇಂಟು 20 ಎಷ್ಟ್ರಿಪ್ಪ 10,000 ಶೇರ್ಸ್ ಇಂಟು 20 ಅಂದರೆ 2 ಲ್ಯಾಕ್ ಅಲ್ಲ. ಓಕೆ 2 ಲ್ಯಾಕ್ ರೀ. ಇಲ್ಲೇ 2 ಲ್ಯಾಕ್ ಇಲ್ಲೇನು 2 ಲ್ಯಾಕ್ ಕರೆಕ್ಟಾ. ಹಾಂ, ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡ್ಬೇಕಾ ಸೆಕೆಂಡ್ ಎಂಟ್ರಿ. ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಹಾಕ್ಬೇಕು ಅಮೌಂಟ್ ಸೇಮ್ ಆಗ್ಬೇಕು. 2 ಲ್ಯಾಕ್ ಸೇಮ್ ಆಗ್ಬೇಕು. ಓಕೆ ಸರಿ. ಅಪ್ಲಿಕೇಶನ್ ಮೇಲೆ 2 ಎಂಟ್ರಿ ಮುಗಿತ್ರಿ. ಅಲಾಟ್ಮೆಂಟ್ ಮೇಲೆ 2 ಎಂಟ್ರೀಸ್ ಆಗ್ಬೇಕು. ಅಲಾಟ್ಮೆಂಟ್ ಮೇಲೆ 2 ಎಂಟ್ರೀಸ್ ನೋಡ್ರಿ ಇಲ್ಲೇ. ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೇಯಿಂಗ್ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್. ಸೆಕೆಂಡ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಬೇಯಿಂಗ್ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಕರೆಕ್ಟಾ. ಈಗ ಅಮೌಂಟ್ ಫಿಲ್ ಮಾಡ್ರಿಪ್ಪ. ಶೇರ್ಸ್ ಎಷ್ಟ್ರಿಪ್ಪ ಇದು 10,000 ಶೇರ್ಸ್. ಅಲಾಟ್ಮೆಂಟ್ ಮೇಲೆ ಎಷ್ಟು ರುಪೀಸ್ ರೀಪ್ಪ 30 ರುಪೀಸ್ ತಗೋರಿ. 10,000 ಇಂಟು 30 ಅಲ್ಲ ಅದು 30 ಮಾಡ್ರಿ. ಎಷ್ಟು ಬಂತದಪ್ಪ ಅದು ಎಷ್ಟು 3 ಲ್ಯಾಕ್ ಅಲ್ಲ ಅದು 3 ಲ್ಯಾಕ್ ಸೇಮ್ 3 ಲ್ಯಾಕ್ ಇಲ್ಲೇ ಬರ್ರಿ. 3 ಲ್ಯಾಕ್ ಕರೆಕ್ಟಾ. ಆಮೇಲೆ ಇಲ್ಲಿ ಬ್ಯಾಂಕ್ ಅಕೌಂಟಲ್ಲೇ ಸೇಮ್ 3 ಲ್ಯಾಕ್ ರುಪೀಸ್. $3 lakh ಕರೆಕ್ಟಾ. ಆಯ್ತು ನೋಡ್ರಿ. ಈಗ ಏನ್ರಿಪ್ಪ ಈಗ ಫಸ್ಟ್ ಕಾಲ್ ಮೇಲೆ
ಫಸ್ಟ್ ಕಾಲ್ 30 ಆನ್ ಫಸ್ಟ್ ಕಾಲ್ ಅಂತ ಐತ್ರಿ. ಅದಕ್ಕೆ ಏನು ಮಾಡ್ತೀರಿಪ್ಪ ಇಲ್ಲ 30 ಆನ್ ಫಸ್ಟ್ ಕಾಲ್. ಇಲ್ಲಿ ಸ್ವಲ್ಪ ಮೈಂಡ್ ಯೂಸ್ ಮಾಡ್ಬೇಕು ಏನ್ರಿ, ಸ್ವಲ್ಪ ಮೈಂಡ್ ಯೂಸ್ ಮಾಡ್ಬೇಕು. ಇಲ್ಲಿ ಹೆಂಗೆ ಮೈಂಡ್ ಯೂಸ್ ಮಾಡ್ತೀರಿ ಅಂತ ನೋಡ್ರಿ. ಇಲ್ಲಿಂದ ಚಲೋ ಅದು. ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬೇಯಿಂಗ್ ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಮನಿ ಟ್ರಾನ್ಸ್ಫರ್ಡ್ ಐತಲ್ಲ ಇದು. ಓಕೆ, 10,000 ಇಂಟು 30 ಮಾಡ್ಬೇಕೇನ್ರಿ. 10,000 ಇಂಟು 30 ಮಾಡ್ರಿ, ಪ್ರಾಬ್ಲಮ್ ಇಲ್ಲ. 10,000 ಇಂಟು 30, 10,000 ಇಂಟು 30 ಎಷ್ಟು ಬಂತ್ರಿಪ್ಪ? 10,000 ಇಂಟು 30 ಅಂದರೆ 3 ಲ್ಯಾಕ್ ಅಲ್ಲ, 3 ಲ್ಯಾಕ್. ಓಕೆ, 3 ಲ್ಯಾಕ್, ಸೇಮ್ 3 ಲ್ಯಾಕ್ ಇಲ್ಲಿ ಬರ್ರಿ, ಕರೆಕ್ಟಾ? ಓಕೆ, ಈಗ ಸೆಕೆಂಡ್ ಎಂಟ್ರಿ ಪಾಸ್ ಮಾಡಬೇಕಲ್ಲ. ಸೆಕೆಂಡ್ ಎಂಟ್ರಿ ಪಾಸ್ ಮಾಡಬೇಕಾ? ಸೆಕೆಂಡ್ ಎಂಟ್ರಿ ನೋಡ್ರಿ, ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಬೇಯಿಂಗ್ ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್. ಇಲ್ಲಿ ಏನು ಮಾಡ್ಬೇಕಾ? ಬ್ರಾಕೆಟ್. ಇಲ್ಲಿ ಏನ್ರಿ ಬ್ರಾಕೆಟ್. ಟೋಟಲ್ ಶೇರ್ಸ್ ಎಷ್ಟ್ರಿಪ್ಪ ಇದು? 10,000 ಇಕ್ವಿಟಿ ಶೇರ್ಸ್. ಎಷ್ಟ್ರಿ ಟೋಟಲ್? 10,000 ಇಕ್ವಿಟಿ ಶೇರ್ಸ್ ತಗೋರಿಲ್ಲ. 10,000 ಕರೆಕ್ಟಾ? 10,000 ಕರೆಕ್ಟ್ ಇಕ್ವಿಟಿ ಶೇರ್ಸ್. ತಡೀರಿ, ಟೋಟಲ್ ಎಷ್ಟ್ರಿಪ್ಪ? 10,000 ಶೇರ್ಸ್, ಹೌದಲ್ಲ? ಟೋಟಲ್ 10,000 ಶೇರ್ಸ್. ಇದ ಒಳಗೆ ಮೈನಸ್ ಮಾಡ್ಬೇಕು. ಏನು ಮೈನಸ್ ನೋಡ್ರಿ ಇಲ್ಲಿ? ಫಸ್ಟ್ ಕಾಲ್ ಮೇಲೆ ಏನ್ರಿಪ್ಪ? ಫಸ್ಟ್ ಕಾಲ್ ಮೇಲೆ 10,000 ಇಕ್ವಿಟಿ ಶೇರ್ಸ್ ರೀಪ ಟೋಟಲ್, ಕರೆಕ್ಟಾ? ಇದು ಒಳಗೆ ಫಸ್ಟ್ ಕಾಲ್ ಬರ್ರಿ. ಇಲ್ಲಿ ಫಸ್ಟ್ ಕಾಲ್ ಎಲ್ಲಿದ್ರಿಪ್ಪ? ಇಲ್ಲಿ ನೋಡ್ರಿ. ಆಲ್ ದ ಮನೀಸ್ ಪೇಬಲ್ ಆನ್ ಅಲಾಟ್ಮೆಂಟ್ ವೇರ್ ಡ್ಯೂಲಿ ರಿಸೀವ್ಡ್ ಬಟ್ ಆನ್ ದಿ ಫಸ್ಟ್ ಕಾಲ್. ಆನ್ ದಿ ಫಸ್ಟ್ ಕಾಲ್ being made, one shareholder holding 2,000 shares paid the entire balance on his shares and two shareholders holding a total of 1,000 shares. 1,000 shares failed to pay the first call money on their holdings. ಅಂದರೆ 1,000 ಶೇರ್ಸ್ ಯಾರ ಕಡೆ ಐತೆ ನೋಡಿಪ್ಪ, ಅವರು ಪೇ ಮಾಡಿಲ್ಲ. 1,000 ಶೇರ್ಸ್ ಐತಲ್ರಿ, ಅವರು ಫೇಲ್ಡ್ ಟು ಪೇ ಐತ್ರಿಪ್ಪ. 1,000 ಶೇರ್ಸ್ ಏನ್ರಿಪ್ಪ? ಫೇಲ್ಡ್ ಟು ಪೇ ಆನ್ ದಿ ಫಸ್ಟ್ ಕಾಲ್. ಆನ್ ದಿ ಫಸ್ಟ್ ಕಾಲ್ ಅಂದ್ರೆ ಏನು ಮಾಡಿರ್ಬೇಕಪ್ಪ? ಫಸ್ಟ್ ಕಾಲಲ್ಲಿ ಅಮೌಂಟ್ ಬ್ರಾಕೆಟ್ 10,000 ತಗೋಬೇಕು. ಅದರಾಗ ಎಷ್ಟು ಜನ ಪೇ ಮಾಡಿಲ್ಲ? ಅದು 1,000 ಜನ ಪೇ ಮಾಡಿ. 1,000 ಶೇರ್ಸ್ ಪೇ ಆಗಿಲ್ಲ. ಎಲ್ಲೇ? ಫಸ್ಟ್ ಕಾಲ್ ಮೇಲೆ. ಅದಕ್ಕೆ ಏನ್ರಿಪ್ಪ? 10,000 ಮೈನಸ್ ಎಷ್ಟು ಜನ ರೀಪ? ಅದು 1,000 ಅಲ್ಲ, ಅದು 1,000 ಆಗಿಲ್ಲ ಅಲ್ಲ, ಅದು 1,000 ಶೇರ್ಸ್ ಒಳಗೆ ಪೇ ಮಾಡಿಲ್ಲ ಅವರು. ಎಷ್ಟು ಬಂತ್ರಿಪ್ಪ ಈಗ? 10,000 ಮೈನಸ್ 1,000, 9,000 ಕರೆಕ್ಟ್. 9,000 ಇಂಟು 9,000 ಇಂಟು ಕರೆಕ್ಟ್ 9,000 ಇಂಟು ಎಷ್ಟು ಶೇರ್ಸ್ ರೀಪ? ಫಸ್ಟ್ ಕಾಲ್ ಮೇಲೆ 30 ರೂಪೀಸ್. ಎಷ್ಟು ರೀ? 30 ರೂಪೀಸ್ ತಗೋರಿಪ್ಪ. 30 ರೂಪೀಸ್ ಆಮೇಲೆ 30 ರೂಪೀಸ್, ಕರೆಕ್ಟಾ? ಈಗ ಮಾಡ್ರಿ. 9,000 ಇಂಟು 30 ಮಾಡ್ರಿಪ್ಪ. ಎಷ್ಟು ಈಗ? 2,70,000. ಎಷ್ಟು ರೀ? 2,70,000. 2,70,000 ಸೇಮ್ 2,70,000 ಇಲ್ಲಿ ಬರೀಬೇಕು. ಕಾಲ್ಸ್ ಇನ್ ಅರಿಯರ್ಸ್, ಹೌದಲ್ಲ? 2,70,000 ಕರೆಕ್ಟಾ? ಓಕೆ, ಈಗೇನ್ರಿಪ್ಪ? ಈಗ ನೋಡ್ರಿ, ಇಲ್ಲೇ ಫೈನಲ್ ಕಾಲ್ ಮೇಲೆ ಎಂಟ್ರಿ ಪಾಸ್ ಮಾಡ್ಬೇಕು, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ನೋಡ್ರಿ, ಇಲ್ಲೇ ಅಸ್ಯೂಮಿಂಗ್ ದ್ಯಾಟ್ ದ ಫೈನಲ್ ಕಾಲ್ ಈಸ್ ನಾಟ್ ಎಟ್ ಮೇಡ್. ಅಂದರೆ ಫೈನಲ್ ಕಾಲ್ ಎಂಟ್ರಿ ಪಾಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅರ್ಥ ಇದು ತಿಳಿತ್ರಿ? ಅಂದರೆ ಫೈನಲ್ ಕಾಲ್ ಎಂಟ್ರಿ ಪಾಸ್ ಮಾಡಕ್ಕೆ ಹೋಗ್ಬೇಡ್ರಿ. ಫೈನಲ್ ಕಾಲ್ ಎಂಟ್ರಿ ಬರಂಗಿಲ್ಲ ಅಂತ್ರಿ. ಫೈನಲ್ ಕಾಲ್ ಎಂಟ್ರಿ ಬರಂಗಿಲ್ಲ. ಇದು ಅರ್ಥ ಏನ್ರಿಪ್ಪ? ಫೈನಲ್ ಕಾಲ್ ಎಂಟ್ರಿ ಬರಂಗಿಲ್ಲ. ತಿಳಿತು ನಿಮಗೆ? ಫೈನಲ್ ಕಾಲ್ ಎಂಟ್ರಿ ಬರಂಗಿಲ್ಲ. ಫೈನಲ್ ಕಾಲ್ ಮೇಲೆ ಎಂಟ್ರಿ ಬರಂಗಿಲ್ಲ. 6 ಎಂಟ್ರೀಸ್ ಅಷ್ಟ. ಈಗ ನೋಡ್ರಿಪ್ಪ, ಈಗ ಇಲ್ಲಿ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಐತಲ್ಲ, ಇಲ್ಲಿ ಕಾಲ್ಸ್ ಇನ್ ಅಡ್ವಾನ್ಸ್ ಮುಗಿತೀರಿ ನಮ್ದು. ನೋಡ್ರಿ, ಇಲ್ಲಿ 10,000 ಒಳಗೆ 10,000 ಶೇರ್ಸ್ ಪೇ ಆಗಿಲ್ಲ, ಬರೀ 9,000 ಅಷ್ಟು ಪೇ ಆಗಿದ್ರಿಪ್ಪ. ಫಸ್ಟ್ ಕಾಲ್ ಮೇಲೆ ಎಷ್ಟು ಅಮೌಂಟ್ ಇರ್ಪ? ಅದು 30 ರೂಪೀಸ್. 9,000 ಇಂಟು 30, 2,70,000 ಆಗಿತ್ತಲ್ಲ. ಈಗ ಇನ್ನೊಂದು ಎಂಟ್ರಿ ಬಾಕಿ ಐತ್ರಿ. ಈಗ ಏನ್ರಿ? ಇನ್ನೊಂದು ಎಂಟ್ರಿ ಬಾಕಿ ಐತ್ರಿ. ಈಗ ಯಾವ ಎಂಟ್ರಿ ಇರಪ್ಪ ಅದು ಅಂತ ನೋಡ್ರಿ. ಇಲ್ಲೇ ಕಾಲ್ಸ್ ಇನ್ ಅಡ್ವಾನ್ಸ್ ಎಂಟ್ರಿ ಬಾಕಿ ಐತಲ್ಲ, ಇಲ್ಲೇ ನೋಡ್ರಿ. ಇಲ್ಲೇ all the money is payable on allotment were duly received but on the first call being made, one shareholder holding 2,000 shares paid the entire balance advance. ಏನಿದು? paid the entire balance ಅಂದ್ರೆ ಏನ್ರಿಪ್ಪ? ಅಡ್ವಾನ್ಸ್ ಪೇ ಮಾಡಿಬಿಟ್ಟಾರೆ ಇವರು on his shares. ಓಕೆ, paid the entire balance ಏನ್ರಿ? entire balance, paid the entire balance.
ಶುರು ಮಾಡೋಣ ರೀ. ಪೇಡ್ ದ ಎಂಟೈರ್ ಬ್ಯಾಲೆನ್ಸ್. Paid the entire balance. All the monies payable on allotment were duly received, but on the first call being made, one shareholder holding 2000 shares paid the entire balance on his shares, and two shareholders holding okay. ಏನು ಮಾಡ್ಬೇಕು ನೋಡ್ರಿಪ್ಪ, ಇಲ್ಲೇ ಬರ್ರಿ. ಕಾಲ್ಸ್ ಇನ್ ಅಡ್ವಾನ್ಸ್ ಅಲ್ಲ, ಅದು ಕಾಲ್ಸ್ ಇನ್ ಅಡ್ವಾನ್ಸ್. ಬರ್ರಿಪ್ಪ, ಕಾಲ್ಸ್ ಇನ್ ಅಡ್ವಾನ್ಸ್ ಒಂದು ಎಂಟ್ರಿ ಪಾಸ್ ಮಾಡ್ಬೇಕು ನೀವು. 7th ಎಂಟ್ರಿ ಏನ್ರಿಪ್ಪ, 7th ಎಂಟ್ರಿ ಪಾಸ್ ಮಾಡ್ಬೇಕು ನೀವು. ಕಾಲ್ಸ್ ಇನ್ ಅಡ್ವಾನ್ಸ್ ಎಂಟ್ರಿ ಪಾಸ್ ಮಾಡ್ಬೇಕು ನೀವು. ಇಲ್ಲ 7th ಎಂಟ್ರಿ ಏನ್ರಿಪ್ಪ 7th ಎಂಟ್ರಿ ಅಂದರೆ ನೋಡ್ರಿಪ್ಪ ಇಲ್ಲೇ ಬರಿಬೇಕು. ಬ್ಯಾಂಕ್ ಕಾಲ್ಸ್ ಇನ್ ಅಡ್ವಾನ್ಸ್ ಎಂಟ್ರಿ ಇದು ಬ್ಯಾಂಕ್ ಅಕೌಂಟ್ ಡೆಬಿಟ್ to calls in advance account being advance call money received on 2000 equity shares ಈ ಥರ ಬರಿಬೇಕು ನೋಡ್ರಿಪ್ಪ. ಬ್ಯಾಂಕ್ ಟು ಇಲ್ಲ ಸರ್ ಬರಬೇಕು ಟು. ಓಕೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಏನ್ರಿದು being advance call money received on 2000 equity shares. ಓಕೆ, ಇಲ್ಲಿ ಬ್ರಾಕೆಟಲ್ಲಿ ಅಮೌಂಟ್ ಬೇಕಲ್ಲ ನಿಮಗೆ, ಇಲ್ಲಿ ಬರಿಬೇಕು. ಎಷ್ಟು ಶೇರ್ಸ್ ರೀಪ ಅದು ಅಡ್ವಾನ್ಸ್ ಪೇ ಮಾಡಿಬಿಟ್ಟಾರಿ ಅವರು. ಅಡ್ವಾನ್ಸ್ ಪೇ ಮಾಡಿಬಿಟ್ಟಾರಿಪ್ಪ. ಎಷ್ಟಿದು 2000 rupees ತಗೋರಿಲಿ. 2000 rupees 2000 ಶೇರ್ಸ್ ಅಡ್ವಾನ್ಸ್ ಕೊಟ್ಬಿಟ್ಟಾರಿಪ್ಪ. ಇಂಟು ನೋಡಿಲ್ಲ 2000 ಶೇರ್ಸ್ ಏನ್ರಿಪ್ಪ ಇದು ಅಡ್ವಾನ್ಸ್ ಪೇ ಆಗೈತೆ ರೀ. ಇದು 2000 ಶೇರ್ಸ್ ಏನ್ರಿಪ್ಪ ಅಡ್ವಾನ್ಸ್ ಪೇ ಆಗೈತೆ ರೀ. ಈಗ ನೀವು ಅಡ್ವಾನ್ಸ್ ಪೇ ಅಂದರೆ ಫೈನಲ್ ಕಾಲ್ ತಗೋಬೇಡ್ರಿ ಅಂತ ಹೇಳ್ಬಿಟ್ಟಾರಿ. ಅಂದರೆ ಫೈನಲ್ ಕಾಲ್ ಮನಿ ರೆಡಿ ಮೇಡ್ ಏನ್ರಿಪ್ಪ ಅಡ್ವಾನ್ಸ್ ಪೇ ಆಗಿಬಿಟ್ರಿಪ್ಪ. ಇಲ್ಲಿ ಫೈನಲ್ ಕಾಲ್ ಮನಿ ಅಡ್ವಾನ್ಸ್ ಏನ್ರಿಪ್ಪ ರೆಡಿ ಅಡ್ವಾನ್ಸ್ ಪೇ ಮಾಡಿಬಿಟ್ಟಾರಿ ಅವರು. ಅಡ್ವಾನ್ಸ್ ಏನ್ರಿ ತಿಳಿದು ನಿಮಗೆ? ಅಂದರೆ ಏನ್ರಿಪ್ಪ ಫೈನಲ್ ಕಾಲ್ 2000 ಶೇರ್ಸ್ ಫೈನಲ್ ಕಾಲ್ ಒಳಗೆ ಏನ್ರಿಪ್ಪ ಅಡ್ವಾನ್ಸ್ ಪೇ ಆಗೈತೆ ರೀ. ಇಲ್ಲಿ ಅಡ್ವಾನ್ಸ್ ಅಂದರೆ ಅದಕ್ಕೆ ಏನ್ರಿಪ್ಪ ಅಡ್ವಾನ್ಸ್ ಫೈನಲ್ ಕಾಲ್ ಎಂಟ್ರಿ ಪಾಸ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ. 2000 rupees ಇಂಟು 20 ಆಲ್ರೆಡಿ ಪೇ ಆಗೈತೆ ರೀಪ್ಪ. ಅದಕ್ಕೆ ಅಡ್ವಾನ್ಸ್ ಫೈನಲ್ ಕಾಲ್ ಎಂಟ್ರಿ ಬರೋಂಗಿಲ್ಲ ಅಲ್ಲಿ. 2000 ಇಂಟು 20 ಫೈನಲ್ ಕಾಲ್ ಮೇಲೆ ಎಂಟು ಮಾಡಿರಿ. ಎಷ್ಟು ರೀಪ್ಪ ಈಗ ಅಡ್ವಾನ್ಸ್ ಪೇ ಆಗಿಬಿಟ್ರಿ ಇಲ್ಲಿ. ಅದಕ್ಕೆ ನೋಡಿರಿ ಎಷ್ಟು ರೀ 2000 ಇಂಟು 20 ಮಾಡಿರಿಪ್ಪ. ಎಷ್ಟು ರೀ 40,000 ಸೇಮ್ ಇಲ್ಲೇ 40,000. ತಿಳಿತು ನಿಮಗೆ? ಓಕೆ, ಫೈನಲ್ ಕಾಲ್ ಎಂಟ್ರಿ ಬರಂಗಿಲ್ಲ. ಯಾಕ್ರಿ ಫೈನಲ್ ಕಾಲ್ ಎಂಟ್ರಿ ಬರಂಗಿಲ್ಲ? ಯಾಕ್ರಿಪ್ಪ ಅಸ್ಯೂಮಿಂಗ್ ದ್ಯಾಟ್ ದ ಫೈನಲ್ ಕಾಲ್ ಈಸ್ ನಾಟ್ ಎಟ್ ಪೇಡ್ ಅಂತ ಐತ್ರಿಪ್ಪ. ನಾಟ್ ಎಟ್ ಪೇಡ್ ಅಂದ್ರೆ ಏನ್ರಿಪ್ಪ ಅಡ್ವಾನ್ಸ್ ಆಗಿತ್ರಿ. ಇಲ್ಲಿ 2000 ಫೈನಲ್ ಕಾಲ್ 20 ಅಮೌಂಟ್ ಮೇಲೆ ಅವರು ಅಡ್ವಾನ್ಸ್ ಮಾಡಿಬಿಟ್ಟಾರಿಪ್ಪ. ಅಂದರೆ ಇನ್ನೂ ಪೇ ಆಗಿಲ್ಲ, ಬಟ್ ಅಡ್ವಾನ್ಸ್ ಆಗೈತೆ ರೀ. ಎಷ್ಟು ರೀಪ್ಪ ಇದು 2020 ಮೇಲೆ ಅಡ್ವಾನ್ಸ್ ಆಗೈತೆ ರೀಪ್ಪ. ಅದಕ್ಕೆ ಏನು ರೀ 2000 ಇಂಟು 20 40,000 ಬಂತು ರೀ. ಇದು ಏನ್ರಿಪ್ಪ ಶೇರ್ಸ್. ಈಗ ಏನ್ರಿಪ್ಪ ಲೆಜರ್ ಅಕೌಂಟ್ಸ್ ರೆಡಿ ಮಾಡಬೇಕಲ್ಲ. ಈಗ ಲೆಜರ್ ಅಕೌಂಟ್ಸ್ ಬರ್ರಿಪ್ಪ, ಲೆಜರ್ ಅಕೌಂಟ್ಸ್ ರೆಡಿ ಮಾಡೋಣ ರೀ. ಈಗ ಲೆಜರ್ ಅಕೌಂಟ್ಸ್ ಇಲ್ಲೈತೆ ನೋಡ್ರಿ. ಲೆಜರ್ ಅಕೌಂಟ್ಸ್ ಓಕೆ, ಲೆಜರ್ ಅಕೌಂಟ್ಸ್ ಇಲ್ಲಿ ಚಾಲೂ ಮಾಡೋಣ ರೀ. ಬ್ಯಾಂಕ್ ಅಕೌಂಟಿಂದ ಬ್ಯಾಲೆನ್ಸ್ ಶೀಟ್ ಅವರು ಹೇಳಿಲ್ಲ ನಮಗೆ. ಬ್ಯಾಲೆನ್ಸ್ ಶೀಟ್ ಮಾಡಿರಿ ಅಂತ ಹೇಳಿಲ್ಲ ಅವರು, ಬಟ್ ಮಾಡೋಣ್ರಿಪ್ಪ. ಮಾಡೋಣ್ರಿ. ಲಾಸ್ಟಲ್ಲಿ ಅದು ಓಕೆ, ಸೆಕೆಂಡ್ ಪೇಜಲ್ಲಿ ಮಾಡಿಬಿಡೋಣ್ರಿ. ಓಕೆ, ಫಸ್ಟ್ ನೋಡ್ರಿಪ್ಪ ಇಲ್ಲಿ ಬ್ಯಾಂಕ್ ಅಕೌಂಟ್ ರೆಡಿ ಮಾಡಿರಿ. ಏನ್ರಿ ಬ್ಯಾಂಕ್ ಅಕೌಂಟ್ ರೆಡಿ ಮಾಡಿರಿ. ಫಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್, ಶೇರ್ ಅಲಾಟ್ಮೆಂಟ್, ಶೇರ್ ಫಸ್ಟ್ ಕಾಲ್, ಶೇರ್ ಫೈನಲ್ ಕಾಲ್. ಹೌದಲ್ಲ? ಶೇರ್ ಫಸ್ಟ್ ಕಾಲ್, ಶೇರ್ ಫೈನಲ್ ಕಾಲ್. ಶೇರ್ ಫೈನಲ್ ಕಾಲ್ ಬರಂಗಿಲ್ಲ.
ಶೇರ್ ಫೈನಲ್ ಕಾಲ್ ಅಕೌಂಟ್ ಬರಂಗಿಲ್ಲ. ಯಾಕ್ರಿ? ನಾವು ತೊಗೊಂಡಿಲ್ಲ ಅಲ್ಲಿ ಶೇರ್ ಫೈನಲ್ ಕಾಲ್ ಅಂತ ನಾವು ತೊಗೊಂಡಿಲ್ಲ ಇಲ್ಲಿ, ಅದಕ್ಕೆ ಏನ್ರಿಪ್ಪ ಶೇರ್ ಫೈನಲ್ ಕಾಲ್ ಬರಂಗಿಲ್ಲ. ತಿಳಿತಾ? ಓಕೆ ಸರಿ. ಈಗ ಏನ್ರಿಪ್ಪ, ಈಗ ಶೇರ್ ಅಪ್ಲಿಕೇಶನ್, ಶೇರ್ ಅಲಾಟ್ಮೆಂಟ್, ಶೇರ್ ಫಸ್ಟ್ ಕಾಲ್, ಶೇರ್ ಫಸ್ಟ್ ಕಾಲ್ ಅಷ್ಟೇ ತೊಗೋಬೇಕು. ಹಾಂ, ಇನ್ನು ನೋಡ್ರಿಪ್ಪ, ಈಗ ಶೇರ್ ಅಪ್ಲಿಕೇಶನ್ ಬ್ಯಾಂಕ್ ಅಕೌಂಟ್ ಎಲ್ಲಿತ್ರಿಪ್ಪ ನಿಮ್ಮದು? ಬ್ಯಾಂಕ್ ಅಕೌಂಟ್ ಎಲ್ಲಿತ್ರಿ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಎಷ್ಟ್ರಿಪ್ಪ ಇದು? 2 lakh rupees ತೊಗೋರಿ. 2 lakh rupees ತೊಗೋರಿ. 2 lakh rupees ಎಷ್ಟ್ರಿಪ್ಪ? 2 lakh rupees. ಕರೆಕ್ಟಾ? ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಎಲ್ಲಿತ್ರಿಪ್ಪ? ಮತ್ತು ಬ್ಯಾಂಕ್ ಅಕೌಂಟ್ ಮತ್ತು ಇಲ್ಲಿತ್ರಿ ಬ್ಯಾಂಕ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಎಷ್ಟ್ರಿಪ್ಪ ಇದು? 3 lakh rupees. ಎಷ್ಟ್ರಿ? 3 lakh rupees ತೊಗೋರಿಪ್ಪ. 3 lakh rupees. 3 lakh rupees. ನೆಕ್ಸ್ಟ್ ಫಸ್ಟ್ ಕಾಲ್ ಮೇಲೆ ಬ್ಯಾಂಕ್ ಅಕೌಂಟ್ ಇಲ್ಲಿತ್ರಿ ನೋಡ್ರಿ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಇಲ್ಲಿತ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಎಷ್ಟ್ರಿಪ್ಪ ಅದು? 2,70,000. ಎಷ್ಟ್ರಿ? 2,70,000 ತೊಗೋರಿ. 2,70,000 ಇಲ್ಲಿ ಇರಲ್ಲ ಅದು. 2,70,000. 2,70,000. ಹಾಂ, ಇನ್ನೊಂದೈತಿ ನೋಡ್ರಿಪ್ಪ ಬ್ಯಾಂಕ್ ಅಕೌಂಟ್. ಇಲ್ಲೈತಿ ನೋಡ್ರಿಪ್ಪ ಬಂತ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅಡ್ವಾನ್ಸ್. ಏನ್ರಿ? 2 calls in advance. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅಡ್ವಾನ್ಸ್. ಇದು ಒಂದು ತೊಗೋರಿಪ್ಪ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಎಷ್ಟ್ರಿಪ್ಪ ಇದು? 40,000 rupees. ಎಷ್ಟ್ರಿಪ್ಪ? 40,000 rupees ತೊಗೋರಿ. 40,000 rupees. ಕರೆಕ್ಟಾ? ಈಗ ಟೋಟಲ್ ಮಾಡಿರಿಪ್ಪ ಇದು ಎಷ್ಟು ಬರ್ತದೆ ನೋಡ್ರಿಪ್ಪ ಇದು? 2 lakh plus 3 lakh 5 lakh. 5 lakh plus 2 lakh 70. 7 lakh 70. 7 lakh 70 plus ಎಷ್ಟ್ರಿ? 8 lakh 10,000. ಎಷ್ಟ್ರಿ? 8 lakh 10,000 ತೊಗೋರಿಪ್ಪ ಇಲ್ಲಿ. 8 lakh 10,000. 8 lakh 10,000. ಸೇಮ್ 8 lakh 10,000 ಎಲ್ಲಿ ಬರಿಬೇಕ್ರಿಪ್ಪ? ಇಲ್ಲೇ ಬರಿಬೇಕು. 8 lakh 10,000. 8 lakh 10,000. 8 lakh 10,000 ಇಲ್ಲಿ ಸೇಮ್ 8 lakh 10,000. 8 lakh 10,000 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. 8 lakh 10,000 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಮುಗಿತ್ರಿ, ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗೈತ್ರಿ. ಹಾಂ, ನೆಕ್ಸ್ಟ್ ಈಗ ಶೇರ್ ಅಪ್ಲಿಕೇಶನ್ ಅಕೌಂಟ್. ಏನ್ರಿ? ಶೇರ್ ಅಪ್ಲಿಕೇಶನ್ ಅಕೌಂಟ್ ನಾನು ನಿಮ್ಗೆ ಹೇಳಿದ್ರಿಪ್ಪ. ಶೇರ್ ಅಪ್ಲಿಕೇಶನ್ ಅಕೌಂಟಲ್ಲಿ ಫಸ್ಟ್ ಏನು ಬರಿಬೇಕು ನೀವು? ಇಲ್ಲಿ 2 share capital ಅಕೌಂಟ್. 2 share ಅಪ್ಲಿಕೇಶನ್ ಬೇಕಲ್ಲ ನಿಮಗೆ? ಅಪ್ಲಿಕೇಶನ್ ಮೇಲೆ ಎಷ್ಟೈತ್ರಿಪ್ಪ? ಇಲ್ಲೇ 2 lakh rupees ಐತ್ರಿ. 2 lakh rupees ಬರೀರಿಪ್ಪ. 2 lakh rupees ಇಲ್ಲಿನೋ 2 lakh rupees ಬಾಜು ಬರ್ರಿ. ಈಗ ಇಲ್ಲೇ 2 lakh. ಇಲ್ಲೇ 2 lakh. ಕರೆಕ್ಟಾ? ಅಪ್ಲಿಕೇಶನ್ ಮುಗಿತ್ರಿ. ಅಲಾಟ್ಮೆಂಟ್ ಬೇಕು ನಮಗೆ. ಅಲಾಟ್ಮೆಂಟ್ ಏನ್ರಿಪ್ಪ? 2 share capital ಬೈ ಬ್ಯಾಂಕ್. ಅಲಾಟ್ಮೆಂಟ್ ಮೇಲೆ ಎಷ್ಟು ರೂಪೀಸ್ ಐತ್ರಿಪ್ಪ? 3 lakh rupees ಐತ್ರಿ. ಎಷ್ಟ್ರಿ? ಅಲಾಟ್ಮೆಂಟ್ ಮೇಲೆ 3 lakh rupees ತೊಗೋರಿಪ್ಪ. 3 lakh rupees. 3 lakh rupees. 3 lakh rupees ಸೇಮ್ 3 lakh ಇಲ್ಲೇ. ಆಮೇಲೆ ಇಲ್ಲೇನು 3 lakh ಆಯ್ತು ನೋಡ್ರಿ. ಅಲಾಟ್ಮೆಂಟ್ ಮುಗಿತ್ರಿ. ಈಗ ಶೇರ್ ಫಸ್ಟ್ ಕಾಲ್ ಇಲ್ಲೈತ್ರಿಪ್ಪ. ಫಸ್ಟ್ ಕಾಲ್ ಮೇಲೆ ಎಷ್ಟು ರೂಪೀಸ್ ರೀಪ್ಪ ಇದು? 2,70,000. ಫಸ್ಟ್ ಕಾಲ್ ಮೇಲೆ 2,70,000. 2,70,000 ಇಲ್ಲಿ 2,70,000 ಸೇಮ್ ಇಲ್ಲಿ 2,70,000 ಬರೀರಿಪ್ಪ. 2,70,000 ಕರೆಕ್ಟಾ? ಹಾಂ, ಶೇರ್ ಫಸ್ಟ್ ಕಾಲ್ ಆಗಿತ್ತು. ಈಗ ಶೇರ್ ಫೈನಲ್ ಕಾಲ್ ಬರಂಗಿಲ್ಲ. ಏನ್ರಿ? ಶೇರ್ ಫೈನಲ್ ಕಾಲ್ ಬರಂಗಿಲ್ಲ. ಶೇರ್ ಫೈನಲ್ ಕಾಲ್ ಪ್ಲೇಸಲ್ಲಿ ಅಡ್ವಾನ್ಸ್ ಬರ್ಬೇಕು. ಏನ್ರಿಪ್ಪ? ಕಾಲ್ಸ್ ಇನ್ ಅಡ್ವಾನ್ಸ್ ಬರ್ಬೇಕು. ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಐತಲ್ಲ ಇಲ್ಲೇ, ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ. ಅದಕ್ಕೆ ಏನ್ರಿಪ್ಪ? ಕಾಲ್ಸ್ ಇನ್ ಅಡ್ವಾನ್ಸ್ ಬರೀರಿಪ್ಪ ಇಲ್ಲೇ. ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್. ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಇಲ್ಲಿ ಏನು ಬರಿಬೇಕ್ರಿಪ್ಪ? ಕಾಲ್ಸ್ ಇನ್ ಅಡ್ವಾನ್ಸ್ ಒಳಗೆ ನೀವು ಏನು ತೊಗೋಬೇಕಿಲ್ಲ? ಕಾಲ್ಸ್ ಇನ್ ಅಡ್ವಾನ್ಸ್ ಒಳಗೆ ಬೈ ಬ್ಯಾಂಕ್ ತೊಗೋಬೇಕು ನೀವು. ಇಲ್ಲಿ ಇದು ಬರಂಗಿಲ್ಲ. 2 share capital ತೊಗೋಬೇಡ್ರಿ ಇದು. ಸಾರಿ, ಇಲ್ಲಿ ಅಲ್ಲ, ಅದು ಕೆಳಗಡೆ ಅಲ್ಲ. ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಒಳಗೆ 2 share capital ಅಕೌಂಟ್ ಅಂತ ತೊಗೋಬೇಡ್ರಿ. ಯಾಕಂದ್ರೆ ನಾವು ಎಂಟ್ರಿ ಪಾಸ್ ಮಾಡಿಲ್ಲ. ಹಾಂ, ಬರೀ ನಾವು ಒಂದೇ ಎಂಟ್ರಿ ಪಾಸ್ ಮಾಡೀನಿ ರೀ. ಏನಿದ್ದು? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಇದು ಮಾಡೀನಿ ನಾವು ಎಂಟ್ರಿ. ಒಂದೇ ಎಂಟ್ರಿ ಬರೀ. ಅದಕ್ಕೆ ಏನ್ರಿಪ್ಪ? 2 share capital ಬರಂಗಿಲ್ಲ. ಇದು ಬೈ ಬ್ಯಾಂಕ್ ಅಕೌಂಟ್ ತೊಗೋಬೇಕು. ಏನ್ರಿಪ್ಪ? ಬೈ ಬ್ಯಾಂಕ್ ಅಕೌಂಟ್ ತೊಗೋಬೇಕು. ಎಷ್ಟ್ರಿಪ್ಪ ಅದು? 40,000 ಅಲ್ಲ ಅದು? ಎಷ್ಟಿದು? 40,000 rupees. ಕಾಲ್ಸ್ ಇನ್ ಅಡ್ವಾನ್ಸ್ ಎಷ್ಟಿದು? 40,000 rupees. ಅದು ಇಲ್ಲೇ ತೊಗೋರಿಪ್ಪ. ಬ್ಯಾಂಕ್ ಅಕೌಂಟಲ್ಲೇ ತೊಗೋರಿದ್ದು. ಎಲ್ಲರಿ? ಇಲ್ಲೇ 40,000 ತೊಗೋರಿಪ್ಪ. ಎಷ್ಟ್ರಿ? 40,000. ಸೇಮ್ 40,000 ಇಲ್ಲೇ ತೊಗೋರಿಪ್ಪ. 40,000 ಸೇಮ್ 40,000 ಇಲ್ಲೇ. ಈಗ ಸೇಮ್ 40 ಇಲ್ಲೇ. ಕರೆಕ್ಟಾ? ಇದು ಏನು ಕೊಡ್ರಿ ನೀವು? 2 balance ಕ್ಯಾರಿ ಡೌನ್ ಕೊಡ್ರಿಪ್ಪ. ಏನ್ರಿ? 2 balance ಕ್ಯಾರಿ ಡೌನ್.
ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಮುಗಿತ್ರಿ. ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಕ್ಲೋಸ್ ಆಗಿತ್ರಿ. ಏನ್ರಿ ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಕ್ಲೋಸ್ ಆಗಿತ್ತು ನೋಡ್ರಿ. ಈಗ ಏನ್ರಿಪ್ಪ ಕಾಲ್ಸ್ ಇನ್ ಅಡ್ವಾನ್ಸ್ ಕ್ಲೋಸ್ ಆಗಿತ್ತಲ್ಲ. ಈಗ ಏನು ಮಾಡ್ಬೇಕು ನೀವು, ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ರೆಡಿ ಮಾಡ್ಬೇಕು. ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಪೇ ಮಾಡಿಲ್ಲಲ್ಲ ಒಂದು ಮಂದಿ, ಯಾರಿಗೂ ಒಂದು ಶೇರ್ ಪೇ ಮಾಡಿಲ್ಲ. ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್, ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಸೇಮ್ ರೀ. ಇಲ್ಲಿ ಏನು ಮಾಡ್ಬೇಕು, ಇಲ್ಲಿ ನೋಡ್ರಿಪ್ಪ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಐತ್ರಿ. ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀರಿಪ್ಪ. ಏನ್ರಿ ಬೈ ಬ್ಯಾಂಕ್ ಅಕೌಂಟ್ ಬೇಡ, ಟು ಕಾಲ್ಸ್ ಇನ್ ಅರಿಯರ್ಸ್. ಕಾಲ್ಸ್ ಇನ್ ಅರಿಯರ್ಸ್ ಏನ್ರಿಪ್ಪ, ಅಸೆಟ್ ಇದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೋರಿ. ಏನ್ರಿಪ್ಪ ಕಾಲ್ಸ್ ಇನ್ ಅರಿಯರ್ಸ್ಗೆ ಏನ್ರಿಪ್ಪ, ನಾವು ಕಾಲ್ಸ್ ಇನ್ ಅರಿಯರ್ಸ್ ಒಂದೇ ಎಂಟ್ರಿ ಪಾಸ್ ಮಾಡಿಲ್ಲ. ಅಲ್ಲೇ ಕಾಲ್ಸ್ ಇನ್ ಅರಿಯರ್ಸ್ ಒಂದೇ ಎಂಟ್ರಿ ನಾವು ಪಾಸ್ ಮಾಡಿಲ್ಲ, ಯಾವುದೇ ಎಂಟ್ರಿ ಪಾಸ್ ಮಾಡಿಲ್ಲ. ಅದಕ್ಕೆ ಏನ್ರಿಪ್ಪ ಟು ಕಾಲ್ಸ್ ಇನ್ ಅರಿಯರ್ಸ್ ಒಳಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೋರಿ. ಏನ್ರಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೋರಿ. ಓಕೆ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಈಗ ಏನು ಮಾಡ್ತೀರಿಪ್ಪ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರ್ರಿ ಇಲ್ಲಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಕೆ. ಎಷ್ಟು ಶೇರ್ಸ್ ಪೇ ಆಗಿಲ್ರಿ, ಎಷ್ಟು ಶೇರ್ಸ್ ಪೇ ಆಗಿಲ್ಲ, 1000 ಶೇರ್ಸ್ ಪೇ ಆಗಿಲ್ಲ. ಏನ್ರಿ 1000 ಶೇರ್ಸ್ ಫೇಲ್ಡ್ ಟು ಪೇ ಆಗೈತ್ರಿ. ಯಾವ ಕಾಲ್ ಮೇಲೆ, ಫಸ್ಟ್ ಕಾಲ್ ಮೇಲೆ. 1000 ಶೇರ್ಸ್ ಫೇಲ್ಡ್ ಟು ಪೇ ಆಗೈತ್ರಿಪ್ಪ. ಯಾವ ಕಾಲ್ ಮೇಲೆ, ಫಸ್ಟ್ ಕಾಲ್ ಮೇಲೆ. ಫಸ್ಟ್ ಕಾಲ್ ಅಮೌಂಟ್ ಎಷ್ಟೈತ್ರಿಪ್ಪ, ಅದು 30 ರೂಪೀಸ್ ಐತ್ರಿ. ಎಷ್ಟು ರೀ, 30 ರೂಪೀಸ್. ಅದಕ್ಕೆ 1000 ಇಂಟು 30 ಮಾಡ್ಬೇಕು. 1000 ಇಂಟು 30 ಮಾಡ್ಬೇಕು. ತಗೋರಿಪ್ಪ, ಇಲ್ಲಿ ಐತ್ರಿ, ಇಲ್ಲ ಅದು 1000 ಇಂಟು 30 ಮಾಡಿರಿ. 1000 ಶೇರ್ಸ್ ಪೇ ಆಗಿಲ್ಲ, ಕರೆಕ್ಟಾ. ಇಂಟು ಫಸ್ಟ್ ಕಾಲ್ ಮೇಲೆ ಆಗಿಲ್ಲ. ಫಸ್ಟ್ ಕಾಲ್ ಅಮೌಂಟ್ ಎಷ್ಟೈತ್ರಿಪ್ಪ, 30 ರೂಪೀಸ್. 1000 ಇಂಟು 30 ಮಾಡಿರಿಪ್ಪ, ಎಷ್ಟು ರೀ, 30,000. ಎಷ್ಟ್ರಿಪ್ಪ, 30,000. ಸೇಮ್ 30,000 ಇಲ್ಲೇ ಬರೀರಿಪ್ಪ. ಸೇಮ್ 30,000 ಇಲ್ಲೇ, ಸೇಮ್ 30,000 ಇಲ್ಲೇ, ಕರೆಕ್ಟಾ. ಈಗ ಏನು ಕೊಡಬೇಕಿದ್ದು ಹೆಸರು, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕೊಡ್ಬೇಕು. ಏನ್ರಿಪ್ಪ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟ್ರಿಪ್ಪ, 30,000 ರೂಪೀಸ್. ತಿಳಿತಾ. ಈ ಥರ ರೆಡಿ ಮಾಡ್ಬೇಕು ನೋಡ್ರಿಪ್ಪ. ಕಾಲ್ಸ್ ಇನ್ ಅಡ್ವಾನ್ಸ್, ಆಮೇಲೆ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್. ಈಗ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡೋಣ್ರಿ. ಶೇರ್ ಕ್ಯಾಪಿಟಲ್ ರೆಡಿ ಮಾಡಬೇಕಲ್ಲ. ಈಗ ಶೇರ್ ಕ್ಯಾಪಿಟಲ್ ರೆಡಿ ಮಾಡ್ಬೇಕಂದ್ರೆ ಏನ್ರಿಪ್ಪ, ಸಿಂಪಲ್ ಐತ್ರಿ. ಶೇರ್ ಕ್ಯಾಪಿಟಲ್ ರೆಡಿ ಮಾಡ್ಬೇಕಂದ್ರೆ ಏನ್ರಿಪ್ಪ, ಸಿಂಪಲ್. ಏನು ಮಾಡ್ತೀರಿ, 2 ಶೇರ್ ಅಪ್ಲಿಕೇಶನ್, 2 ಶೇರ್ ಅಲಾಟ್ಮೆಂಟ್, 2 ಶೇರ್ ಫಸ್ಟ್ ಕಾಲ್. ಕಾಲ್ಸ್ ಇನ್ ಅಡ್ವಾನ್ಸ್ ಬರಂಗಿಲ್ಲ. ಯಾಕ್ರಿ, ಕಾಲ್ಸ್ ಇನ್ ಅಡ್ವಾನ್ಸ್ ಮೇಲೆ ಬರೀ ನಾವು ಒಂದೇ ಎಂಟ್ರಿ ಪಾಸ್ ಮಾಡೇನ್ರಿ. ಬರೀ ಒಂದೇ ಎಂಟ್ರಿ, 2 ಎಂಟ್ರೀಸ್ ನಾವು ಪಾಸ್ ಮಾಡಿಲ್ಲ. ಅದಕ್ಕೆ ಏನ್ರಿಪ್ಪ, ಶೇರ್ ಕ್ಯಾಪಿಟಲ್ ಬಂದಿಲ್ಲ ಇಲ್ಲೇ. 2 ಶೇರ್ ಅಪ್ಲಿಕೇಶನ್, 2 ಶೇರ್ ಅಲಾಟ್ಮೆಂಟ್, 2 ಶೇರ್ ಫಸ್ಟ್ ಕಾಲ್, ಅದಕ್ಕೆ ಅಷ್ಟೇನ್ರಿಪ್ಪ ಶೇರ್ ಕ್ಯಾಪಿಟಲ್ ಐತ್ರಿಪ್ಪ. ಅದಕ್ಕೆ ಏನ್ರಿಪ್ಪ ನೋಡಿಲ್ಲ. ಬಾಯ್ ಶೇರ್ ಅಪ್ಲಿಕೇಶನ್, ಇದು ಬಾಯ್ ಶೇರ್ ಫೈನಲ್ ಕಾಲ್ ಬರಂಗಿಲ್ಲ. ಅದಕ್ಕೆ ಏನ್ರಿಪ್ಪ ಬಂದಿಲ್ಲ, ಇದು ತೆಗೀರಿದ್ದು. ಓಕೆ, ಬಾಯ್ ಶೇರ್ ಅಪ್ಲಿಕೇಶನ್, ಬಾಯ್ ಶೇರ್ ಅಲಾಟ್ಮೆಂಟ್, ಬಾಯ್ ಶೇರ್ ಫಸ್ಟ್ ಕಾಲ್. ಎಷ್ಟೈತ್ರಿಪ್ಪ ಅಮೌಂಟ್ ಇದು, 2 lakh ಪ್ಲಸ್ 3 lakh ಪ್ಲಸ್ 2,70,000. ಸೇಮ್ ತಗೋರಿ, ಕರೆಕ್ಟಾ. ಓಕೆ, ಈಗ ಏನು ಮಾಡ್ತೀರಿಪ್ಪ, ಟೋಟಲ್ ಮಾಡಿರೋದು ಎಷ್ಟು ಬಂತು ನೋಡ್ರಿಪ್ಪ. ಇದು 2,70,000 ಅಲ್ಲ ಅದು. ಓಕೆ, 2,70,000 ತಡ್ರಿ, 2,70,000 ಐತ್ರಿ, ಪ್ರಾಬ್ಲಮ್ ಇಲ್ಲ. ನೋಡ್ರಿಪ್ಪ ಇಲ್ಲಿ ಶೇರ್ ಕ್ಯಾಪಿಟಲ್ ಓಕೆ, ಪ್ರಾಬ್ಲಮ್ ಇಲ್ಲ. 2 lakh 3 lakh ಪ್ರಾಬ್ಲಮ್ ಇಲ್ಲ. ಬಟ್ ಫಸ್ಟ್ ಕಾಲ್ ಮೇಲೆ ಏನ್ರಿಪ್ಪ, ಫಸ್ಟ್ ಕಾಲ್ ಮೇಲೆ ಬರ್ರಿ. ಫಸ್ಟ್ ಕಾಲ್ ಎಂಟ್ರಿ ಎಲ್ಲಿತ್ರಿಪ್ಪ, ಇದು ಇಲ್ಲಿ ನೋಡ್ರಿಪ್ಪ. ಫಸ್ಟ್ ಕಾಲ್ ಎಂಟ್ರಿ ಇಲ್ಲಿ ಚಲೋ ಅಲ್ಲ. ಫಸ್ಟ್ ಕಾಲ್ ಎಂಟ್ರಿ, equity share first call account debit to share capital account. ನೋಡಿಲ್ಲ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಇಕ್ವಿಟಿ ಶೇರ್ ಫಸ್ಟ್ ಕಾಲ್ ಐತ್ರಿ. ನಮಗೆ 2,70,000 ಬೇಡ, ನಮಗೆ ಶೇರ್ ಕ್ಯಾಪಿಟಲ್ ಬೇಕು. ಇಲ್ಲಿ ಶೇರ್ ಕ್ಯಾಪಿಟಲ್ ಐತ್ರಿ, ಇಲ್ಲ. ಫಸ್ಟ್ ಕಾಲ್ ಐತ್ರಿ, ಬ್ಯಾಂಕ್ ಐತ್ರಿ, ಶೇರ್ ಕ್ಯಾಪಿಟಲ್ ಇಲ್ಲ. ಇಲ್ಲಿ ಐತಿ ನೋಡ್ರಿಪ್ಪ, ಇಕ್ವಿಟಿ ಶೇರ್ ಫಸ್ಟ್ ಕಾಲ್ನೂ ಐತ್ರಿ, ಆಮೇಲೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಐತ್ರಿಪ್ಪ. ಇಕ್ವಿಟಿ ಶೇರ್ ಕ್ಯಾಪಿಟಲ್, ನಮಗೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಬೇಕು. ಎಷ್ಟು ಐತ್ರಿಪ್ಪ, ಇದು 3 lakh ರೂಪೀಸ್. ಎಷ್ಟು ರೀ, 3 lakh ರೂಪೀಸ್ ಐತ್ರಿಪ್ಪ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ತಗೋರಿಪ್ಪ. ಈಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ತಗೋಬೇಕು ನೀವು, ಈಗ 3 lakh ರೂಪೀಸ್ ತಗೋಬೇಕು. ಎಷ್ಟು ರೀ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಎಷ್ಟು ತಗೋಬೇಕು ನೀವು, 3 lakh ರೂಪೀಸ್ ತಗೋಬೇಕು. 3 lakh ಕರೆಕ್ಟಾ, 3 lakh ರೂಪೀಸ್ ಕರೆಕ್ಟಾ. ಈಗ ಮಾಡಿರಿಪ್ಪ, ಈಗ 2 lakh ಪ್ಲಸ್ 3 lakh ಎಷ್ಟು ರೀ, 8 lakh. ಟೋಟಲ್ ಎಷ್ಟ್ರಿಪ್ಪ, ಇದು 8 lakh. ಸೇಮ್ 8 lakh ಬರೀರಿಪ್ಪ ಇಲ್ಲಿ, 8 lakh. ಸೇಮ್ ಇಲ್ಲೇ 8 lakh, ಕರೆಕ್ಟಾ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಈಗ ನಾವೇನು ಮಾಡೋಣ್ರಿಪ್ಪ, ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲ, ಬ್ಯಾಲೆನ್ಸ್ ಶೀಟ್ ಆಫ್ ಅಮೋಘ್ ಅಲ್ಲ, ಅದು ಅಮೋಘ್ ಕಂಪನಿ ಲಿಮಿಟೆಡ್.
ಅಮೋಘ ಕಂಪನಿ ಲಿಮಿಟೆಡ್ ಲಯಬಿಲಿಟೀಸ್ 20 ಲಯಬಿಲಿಟೀಸ್ ಎಷ್ಟ್ರಿಪ್ಪ ಅದು ಬರ್ರಿ ಲಯಬಿಲಿಟೀಸ್ ಎಲ್ಲಿದ್ರಿ ಇದು ಇಲ್ಲಿ ನೋಡ್ರಿಪ್ಪ ಅಲ್ಲೇ 10,000 ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ತಗೋರಿಪ್ಪ 10,000 ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅದಕ್ಕೆ ಏನ್ರಿಪ್ಪ 10,000 ಇಂಟು 100 ಎಷ್ಟ್ರಿಪ್ಪ ಅದು 10 ಲ್ಯಾಕ್ ಅಲ್ಲ 10 ಲ್ಯಾಕ್ ಕರೆಕ್ಟಾ 10 ಲ್ಯಾಕ್ ಬರ್ತೈತೆ ರೀ ಆಮೇಲೆ ನಮಗೆ ಬ್ಯಾಂಕ್ ಎಷ್ಟ್ರಿಪ್ಪ ಅದು ಬ್ಯಾಂಕ್ ಅಕೌಂಟ್ ಟೋಟಲ್ ಎಷ್ಟು ಬಂತ್ರಿಪ್ಪ ಅದು ಬ್ಯಾಂಕ್ ಅಕೌಂಟ್ ಟೋಟಲ್ ಎಷ್ಟ್ರಿಪ್ಪ ಅದು 10 ಲ್ಯಾಕ್ ಅಲ್ಲ ಬ್ಯಾಂಕ್ ಅಕೌಂಟ್ ಟೋಟಲ್ ಎಷ್ಟಿದ್ದು 10 ಲ್ಯಾಕ್ ಬ್ಯಾಂಕ್ ಅಕೌಂಟ್ ಟೋಟಲ್ ಎಷ್ಟ್ರಿ 10 ಲ್ಯಾಕ್ ಬ್ಯಾಂಕ್ ಅಕೌಂಟ್ ಟೋಟಲ್ ಎಷ್ಟ್ರಿಪ್ಪ ಅದು ಬ್ಯಾಂಕ್ ಅಕೌಂಟ್ ಟೋಟಲ್ 8,10,000 ಬ್ಯಾಂಕ್ ಅಕೌಂಟ್ ಟೋಟಲ್ ಎಷ್ಟ್ರಿಪ್ಪ ಅದು 8,10,000 ಬ್ಯಾಂಕ್ ಅಕೌಂಟ್ ಟೋಟಲ್ 8,10,000 ಬಂತ್ರಿ ಬ್ಯಾಂಕ್ ಅಕೌಂಟ್ ಟೋಟಲ್ 8,10,000 ಬಂತ್ರಿ ಓಕೆ ಈಗ ಏನು ಮಾಡ್ತೀರಿಪ್ಪ ಈಗ ಬ್ಯಾಂಕ್ ಅಕೌಂಟ್ ಟೋಟಲ್ 8,10,000 ಬಂತ್ರಿ ಈಗ ಏನು ಮಾಡ್ಬೇಕು ನೀವು ಸಿಂಪಲ್ ಐತಿ ಓಕೆ ವೇಟ್ ಅ ಮಿನಿಟ್ ಓಕೆ ಬರ್ರಿ ಇಲ್ಲೇ ನೋಡ್ರಿ ಏನಾಗೈತ್ರಿಪ್ಪ ಈಗ ಶೇರ್ ಕ್ಯಾಪಿಟಲ್ ಎಷ್ಟು ತೊಗೊಂಬಿಟ್ರಿ ನೀವು 10 ಲ್ಯಾಕ್ ಅಲ್ಲ ಇಲ್ಲೇ 10 ಲ್ಯಾಕ್ ಓಕೆ ಈ 10 ಲ್ಯಾಕ್ ಇಲ್ಲೇ ಬರಂಗಿಲ್ಲ 10 ಲ್ಯಾಕ್ ನೀವು ಏನು ಮಾಡಬೇಕು ಒಳಗೆ ಬರೀಬೇಕು ಇಲ್ಲಿ ಏನ್ರಿ 10 ಲ್ಯಾಕ್ ಸರಿ ಏನ್ರಿ ಇದು 10 ಲ್ಯಾಕ್ ಕಟ್ ಮಾಡಿರಿ ಇಲ್ಲೋ ಇದು ಕಟ್ ಮಾಡಿ ಇಲ್ಲೇ ಬರೀರಿಪ್ಪ ಒಳಗೆ ಕಂಟ್ರೋಲ್ ವಿ ಕರೆಕ್ಟಾ ನೋಡ್ರಿ ಇಲ್ಲೇ 10,000 ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್ 10,000 ಇಂಟು 100 ಎಷ್ಟ್ರಿಪ್ಪ 10 ಲ್ಯಾಕ್ ಇದು ನಾರ್ಮಲ್ ಪ್ರಾಬ್ಲಮ್ ಇಲ್ಲ ಇದು ಅದಕ್ಕೆ ನಾವು ಹೊರಗೆ ಬರ್ದಿಲ್ಲ ಇಲ್ಲೇ ನಾರ್ಮಲ್ ಪ್ರಾಬ್ಲಮ್ ಅಲ್ಲ ಅಲ್ಲಿ ಕಾಲ್ಸ್ ಇನ್ ಅರೇರ್ಸ್ನೂ ಐತ್ರಿ ಆಮೇಲೆ ಶೇರ್ ಕ್ಯಾಪಿಟಲ್ನೂ ಐತ್ರಿ ಇಲ್ಲೇ ಶೇರ್ ಕ್ಯಾಪಿಟಲ್ನೂ ಐತ್ರಿ ಅದಕ್ಕೆ ಏನ್ರಿಪ್ಪ ಈ ಥರ ಬರೀಬೇಕು ತಿಳಿತ್ರಿ ಸರಿ ಓಕೆ ಈಗೇನ್ರಿಪ್ಪ ಈಗೇನ್ರಿ ಈಗ ನಿಮಗೆ ಕ್ಯಾಪಿಟಲ್ ಬೇಕಲ್ಲ ಅದಕ್ಕೆ ಕ್ಯಾಪಿಟಲ್ ಬೇಕಂದ್ರೆ ಏನ್ರಿಪ್ಪ ಇಲ್ಲಿ ಬರೀರಿ ಶೇರ್ ಕ್ಯಾಪಿಟಲ್ ಅಂತ ಬರೀರಿಪ್ಪ ಶೇರ್ ಕ್ಯಾಪಿಟಲ್ ನಿಮ್ಗೆ ಏನು ಬೇಕ್ರಿಪ್ಪ ಈಗ ಶೇರ್ ಕ್ಯಾಪಿಟಲ್ ಬೇಕು ಶೇರ್ ಕ್ಯಾಪಿಟಲ್ ಬೇಕಂದ್ರೆ ಶೇರ್ ಕ್ಯಾಪಿಟಲ್ ಎಲ್ಲಿತ್ರಿ ಇಲ್ಲಿ ನೋಡ್ರಿಪ್ಪ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟ್ರಿಪ್ಪ ಟೋಟಲ್ ಶೇರ್ ಕ್ಯಾಪಿಟಲ್ ಅಕೌಂಟ್ 8 ಲ್ಯಾಕ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟ್ರಿಪ್ಪ ಈಗ 8 ಲ್ಯಾಕ್ ರುಪೀಸ್ ಎಷ್ಟ್ರಿಪ್ಪ ಶೇರ್ ಕ್ಯಾಪಿಟಲ್ ಅಕೌಂಟ್ 8 ಲ್ಯಾಕ್ ರುಪೀಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟ್ರಿಪ್ಪ ಈಗ 8 ಲ್ಯಾಕ್ ರುಪೀಸ್ ಕರೆಕ್ಟಾ 10 ಲ್ಯಾಕ್ ಬರಿಬೇಡ್ರಿಪ್ಪ 10 ಲ್ಯಾಕ್ ಒಳಗೆ ಬರೀರಿ ಪ್ರಾಬ್ಲಮ್ ಇಲ್ಲ ಶೇರ್ ಕ್ಯಾಪಿಟಲ್ ನಿಮ್ಮ ಕಡೆ ಲೆಜರ್ ಐತ್ರಿ ಲೆಜರ್ ಅಕೌಂಟ್ ಐತ್ರಿ ನಿಮ್ಮ ಕಡೆ ಅದಕ್ಕೆ ಏನ್ರಿಪ್ಪ ಶೇರ್ ಕ್ಯಾಪಿಟಲ್ ಎಷ್ಟು ತಗೋರಿ ನೀವು 8 ಲ್ಯಾಕ್ ತಗೋರಿ ಎಷ್ಟ್ರಿಪ್ಪ 8 ಲ್ಯಾಕ್ ತಗೋರಿ ತಿಳಿತಾ ಓಕೆ ಈಗ ಬ್ಯಾಂಕ್ ಅಕೌಂಟ್ ಎಷ್ಟ್ರಿಪ್ಪ ಇದು ಬ್ಯಾಂಕ್ ಅಕೌಂಟ್ ಇಲ್ಲಿ ನೋಡ್ರಿ ಬ್ಯಾಂಕ್ ಅಕೌಂಟ್ ಎಷ್ಟ್ರಿಪ್ಪ ಅದು 8,10,000 ಬ್ಯಾಂಕ್ ಅಕೌಂಟ್ 8,10,000 ತಗೋರಿ ಕರೆಕ್ಟಾ ಓಕೆ ಈಗ ನೆಕ್ಸ್ಟ್ ಇಲ್ಲಿ ಐತೆ ನೋಡ್ರಿಪ್ಪ ಇಲ್ಲೇ ಕಾಲ್ಸ್ ಇನ್ ಅರೇರ್ಸ್ ಅಂತ ಐತಲ್ಲ ಕಾಲ್ಸ್ ಇನ್ ಅರೇರ್ಸ್ ಇದು ಕಾಲ್ಸ್ ಇನ್ ಅರೇರ್ಸ್ ಅಂದ್ರೆ ಏನ್ರಿಪ್ಪ ಇದು ಅಸೆಟ್ ಕಾಲ್ಸ್ ಇನ್ ಅರೇರ್ಸ್ ಅಂದ್ರೆ ಏನ್ರಿಪ್ಪ ಇದು ಇನ್ನೂ ಬರ್ಬೇಕು ಅದು ಅಮೌಂಟ್ ಬಂದಿಲ್ಲ ಇನ್ನೂ ಬರ್ಬೇಕು ಕಾಲ್ಸ್ ಇನ್ ಅರೇರ್ಸ್ ಅಂದ್ರೆ ಏನ್ರಿಪ್ಪ ಅಸೆಟ್ ಕಾಲ್ಸ್ ಇನ್ ಅರೇರ್ಸ್ ಅಂದ್ರೆ ಏನ್ರಿಪ್ಪ ಅಸೆಟ್ ಅಮೌಂಟ್ ಬಂದಿಲ್ಲ ಇದು ಇನ್ನೂ ಬರ್ಬೇಕು ಓಕೆ ಇನ್ನೂ ಬರ್ಬೇಕಂದ್ರೆ ಏನ್ರಿಪ್ಪ ಅಸೆಟ್ ಅದು ಕಾಲ್ಸ್ ಇನ್ ಅರೇರ್ಸ್ ತಗೋರಿಪ್ಪ ಇಲ್ಲಿ ಕಾಲ್ಸ್ ಇನ್ ಅರೇರ್ಸ್ ಎಷ್ಟ್ರಿಪ್ಪ ಅದು ಕಾಲ್ಸ್ ಇನ್ ಅರೇರ್ಸ್ ಅಕೌಂಟ್ 30,000 ರುಪೀಸ್ ಎಷ್ಟ್ರಿಪ್ಪ 30,000 ರುಪೀಸ್ ತಗೋರಿಪ್ಪ ಅಲ್ಲಿ 30,000 ಅಂತ ಬರೀರಿ ಕಾಲ್ಸ್ ಇನ್ ಅರೇರ್ಸ್ 30,000 ರುಪೀಸ್ ಕರೆಕ್ಟಾ ಆಮೇಲೆ ಇನ್ನೊಂದಿತ್ರಿಪ್ಪ ಕಾಲ್ಸ್ ಇನ್ ಅಡ್ವಾನ್ಸ್ ಕಾಲ್ ನೀವು ರಿಸೀವ್ ಮಾಡಿಬಿಟ್ಟಿರಿಪ್ಪ ಅಡ್ವಾನ್ಸ್ ಕಾಲ್ ನೀವು ರಿಸೀವ್ಡ್ ಮಾಡಿಬಿಟ್ಟಿರಿ ಅಂದ್ರೆ ಏನ್ರಿಪ್ಪ ಲಯಬಿಲಿಟಿ ಅಂದ್ರೆ ಏನ್ರಿ ಲಯಬಿಲಿಟಿ 40,000 ರುಪೀಸ್ ಕಾಲ್ಸ್ ಇನ್ ಅಡ್ವಾನ್ಸ್ ನೀವು ಇಲ್ಲಿ ತಗೋರಿ ಕಾಲ್ಸ್ ಇನ್ ಅಡ್ವಾನ್ಸ್ ಎಷ್ಟ್ರಿಪ್ಪ ಅದು ಕಾಲ್ಸ್ ಇನ್ ಅಡ್ವಾನ್ಸ್ 40,000 ರುಪೀಸ್ ಎಷ್ಟ್ರಿಪ್ಪ 40,000 ರುಪೀಸ್ ಈಗ ಬ್ಯಾಲೆನ್ಸ್ ಶೀಟ್ ಟಲಿ ಮಾಡಿ ನೋಡ್ರಿಪ್ಪ 8 ಲ್ಯಾಕ್ ಪ್ಲಸ್ 40,000 8,40,000 ಕರೆಕ್ಟಾ ಇಲ್ಲಿ ಟಲಿ ಮಾಡಿರಪ್ಪ 8,10,000 ಪ್ಲಸ್ 30,000 8,40,000 ಮುಗಿತು ನೋಡ್ರಿಪ್ಪ ಇಲ್ಲಿ ನಿಮ್ದು ಏನ್ರಿಪ್ಪ ಕಂಪನಿ ಅಕೌಂಟ್ಸ್ ಅಲ್ಲ ಏನ್ರಿದು ಪ್ರಾಬ್ಲಮ್ ಮುಗೀತು ನೋಡ್ರಿ ಇದು ಪ್ರಾಬ್ಲಮ್ ಮುಗೀತು ಓಕೆ ತಗೋರಿಪ್ಪ ಇದು ಪ್ರಾಬ್ಲಮ್ ನಿಮ್ದು ಪ್ರಾಬ್ಲಮ್ ಮತ್ತು 2 ಎಂಟ್ರೀಸ್ ಫಸ್ಟ್ 2 ಎಂಟ್ರೀಸ್ ಆಮೇಲೆ ನೆಕ್ಸ್ಟ್ ಥರ್ಡ್ ಎಂಟ್ರಿಯಿಂದ 7th ಎಂಟ್ರಿ ಮಟ್ಟ ತಗೋರಿ ಸ್ಕ್ರೀನ್ಶಾಟ್ ಆಮೇಲೆ ಲೆಜರ್ ಅಕೌಂಟ್ಸ್
ಬ್ಯಾಂಕ್ ಅಕೌಂಟ್ ಇಂದ ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಮಟ ತಗೋರಿ. ಆಮೇಲೆ ಕಾಲ್ಸ್ ಇನ್ ಅರಿಯರ್ಸ್ ಇಂದ ಬ್ಯಾಲೆನ್ಸ್ ಶೀಟ್ ಮಟ ತಗೋರಿ. ದಿಸ್ ಇಸ್ ದ ಸೊಲ್ಯೂಷನ್. ओके सो नेक्स्ट पार्ट. ओके सो ना हिंदी मीडियम. यहाँ पे देखो प्रॉब्लम को इसके बेस के ऊपर ले रहे हम लोग भी कॉल्स इन एडवांस और कॉल्स इन अरियर्स के बेस के ऊपर ले रहे हम लोग प्रॉब्लम. ठीक है, तो यहाँ पे सबसे पहले अमोघ कंपनी लिमिटेड क्या कर रही है, इशू कर रही है. कितने शेयर्स है, 10,000 इक्विटी शेयर्स. ओके 10,000 इक्विटी शेयर्स ऑफ ₹100 ईच, पेएबल टू एज अ 20 ऑन एप्लीकेशन, 30 ऑन अलॉटमेंट, 30 ऑन फर्स्ट कॉल एंड 30 ऑन फाइनल कॉल. 20 + 30 कितना होता है, 80 होता है. 80 + 20 कितना होता है, 100. एग्जैक्ट 100 आया नहीं, एग्जैक्ट 100 है, मतलब प्रीमियम भी नहीं है, डिस्काउंट भी नहीं है. ठीक है. ऑल द मनी इज पेएबल ऑन अलॉटमेंट वेयर ड्यूली रिसीव्ड बट ऑन द फर्स्ट कॉल के बेस के पर सभी फर्स्ट कॉल बीइंग मेड वन शेयर होल्डर होल्डिंग 2000 शेयर्स पेड द एंटायर बैलेंस. 2000 शेयर्स क्या कर रहा है, एक शेयर होल्डर 2000 शेयर्स क्या कर रहा है, एडवांस पूरे पे कर रहा, एडवांस पे कर रहा ऑन हीज शेयर्स. एंड 2 शेयर होल्डर्स, कितने 2 शेयर होल्डर्स होल्डिंग 2 शेयर होल्डर्स. ओके ये जो 2000 शेयर्स है देखो इन्हें क्या कर रहा, पूरा एंटायर बैलेंस एडवांस में पे कर रहा. ठीक है. एंड 2 शेयर होल्डर्स होल्डिंग 1000 शेयर्स. ये जो 1000 शेयर्स जिसके पास है देखो उन्होंने क्या हुआ, फेल टू पे, उन्होंने पे नहीं किया. पे नहीं किया तो क्या होता है, कॉल्स इन अरियर्स. पेड एंटायर बैलेंस पेड करे तो कॉल्स इन एडवांस, पे नहीं किए तो कॉल्स इन अरियर्स. पे दी फर्स्ट कॉल मनी ऑन देयर होल्डिंग्स. ठीक है. पास द जर्नल एंट्रीज एंड प्रिपेयर द नेसेसरी लेजर अकाउंट्स अज्यूमिंग दैट फाइनल कॉल इज नॉट एट पेड. फाइनल कॉल की एंट्री हमें नहीं पास करना. क्यों, उन्हें बोल रहा हमारे को अज्यूमिंग दैट द फाइनल कॉल इज नॉट एट पेड. फाइनल कॉल की एंट्री पास मत करो क्योंकि वो अभी तक पे नहीं हुआ. ठीक है. ओके जर्नल एंट्रीज इन द बुक्स ऑफ अमोघ कंपनी लिमिटेड, सीरियल नंबर, पर्टिकुलर, एलएफ, डेबिट रुपीज, क्रेडिट रुपीज. तो एप्लीकेशन के ऊपर 2 एंट्री पास करो. सबसे पहले बैंक अकाउंट डेबिट टू इक्विटी शेयर एप्लीकेशन अकाउंट बीइंग इक्विटी शेयर एप्लीकेशन मनी रिसीव्ड. सेकंड एंट्री इक्विटी शेयर एप्लीकेशन अकाउंट डेबिट टू इक्विटी शेयर कैपिटल अकाउंट बीइंग इक्विटी शेयर कैपिटल एप्लीकेशन मनी ट्रांसफर्ड. शेयर्स कितने हैं, 10,000. एप्लीकेशन के ऊपर कितना, 20 रुपीज. 10,000 इंटू 20 कितना होता है, 2 लाख 2 लाख 2 लाख 2 लाख खत्म. अलॉटमेंट के ऊपर 2 एंट्रीज, अलॉटमेंट के ऊपर 2 एंट्रीज पास करो. हाँ इक्विटी शेयर अलॉटमेंट अकाउंट डेबिट टू इक्विटी शेयर कैपिटल अकाउंट बीइंग इक्विटी शेयर अलॉटमेंट मनी ट्रांसफर्ड. नेक्स्ट बैंक अकाउंट डेबिट टू इक्विटी शेयर अलॉटमेंट अकाउंट बीइंग इक्विटी शेयर अलॉटमेंट मनी रिसीव्ड. ओके तो तुम्हारे शेयर्स कितने हैं, 10,000. अलॉटमेंट के ऊपर कितना है, 30 रुपीज. 10,000 इंटू 30 करो, 3 लाख 3 लाख 3 लाख 3 लाख खत्म. अब क्या बचा, फर्स्ट कॉल के ऊपर 30 है तो पास करते हुए उसके लिए भी 2 एंट्री पास करना तुम्हें. किसके, 2 एंट्री पास करना. ओके इक्विटी शेयर फर्स्ट कॉल अकाउंट डेबिट टू इक्विटी शेयर कैपिटल अकाउंट बीइंग इक्विटी शेयर फर्स्ट कॉल मनी ट्रांसफर्ड. सेकंड एंट्री क्या है, बैंक अकाउंट डेबिट टू इक्विटी शेयर फर्स्ट कॉल अकाउंट बीइंग इक्विटी शेयर फर्स्ट कॉल मनी रिसीव्ड. ठीक है. तो शेयर्स कितने तुम्हारे, 10,000. फर्स्ट कॉल के ऊपर कितना, 30 रुपीज. तो 10,000 इंटू 30 करो, कितना था, 3 लाख 3 लाख. लेकिन रिसीव करते वक्त, किसके, रिसीव करते वक्त यहाँ पे रिसीव करेंगे तुम लोग, यहाँ पे कितने शेयर्स है वो, 10,000. कितने शेयर्स है, 10,000. उसमें से कितने शेयर्स फेल्ड टू पे है, कितने शेयर्स फेल्ड टू पे है, 1000 शेयर्स फेल्ड टू पे है. तो क्या करना बोलो, 10,000 में से -1000 करना, कितना बचा, 9,000 बचा. इंटू फर्स्ट कॉल के ऊपर कितना रुपीज है वो, 30 रुपीज है, इसलिए 30 रुपीज इंटू 30. 9,000 इंटू 30 करो, कितना होता है, 2,70,000. 2,70,000 आया नहीं. ओके अब किसकी एंट्री पास करना बोलो, अभी एडवांस की एंट्री पास करना. किसकी, एडवांस की एंट्री. एडवांस की एंट्री पास करना कैसे, बैंक अकाउंट डेबिट टू कॉल्स इन एडवांस अकाउंट बीइंग क्या है वो, बीइंग एडवांस कॉल मनी रिसीव्ड ऑन 2,000 इक्विटी शेयर. पे ध्यान है ना, 2,000 जिसके पास है देखो ना, एंटायर बैलेंस एडवांस में पे कर रहा. एंटायर बैलेंस का मतलब क्या, एडवांस पे किया उन्हें. तो कितने वो शेयर है, 2,000. इसलिए 2,000 ले लो यहाँ पे. इंटू एडवांस पे करना मतलब तुम्हारा फर्स्ट कॉल चल रहा था, एडवांस पे किया मतलब फाइनल कॉल पे किया उन्हें. क्या किया, एडवांस पे किया मतलब है 20 रुपीज. फाइनल कॉल के ऊपर जो 20 रुपीज है देखो वो पे किया उन्हें, इसलिए 20 रुपीज इंटू 20 करो, कितना था, 40,000. समझ में आया नहीं. ये हुए तुम्हारे जर्नल एंट्रीज. अब क्या प्रिपेयर करना है अभी, लेजर अकाउंट. सबसे पहले किसका अकाउंट है, बैंक अकाउंट.
बैंक अकाउंट प्रिपेयर करो सबसे पहले। बैंक अकाउंट में 2 शेयर एप्लीकेशन, 2 शेयर अलॉटमेंट, 2 शेयर फर्स्ट कॉल। फाइनल कॉल की एंट्री हम लोग पास नहीं की है, सिर्फ किसकी एंट्री पास करें हमें, कॉल्स इन एडवांस की। बैंक अकाउंट डेबिट टू कॉल्स इन एडवांस, बैंक अकाउंट डेबिट टू कॉल्स इन एडवांस अकाउंट, करेक्ट है नहीं। अब देखो सबसे पहले बैंक कहाँ पे, यहाँ पे बैंक अकाउंट डेबिट टू इक्विटी शेयर एप्लीकेशन अकाउंट, कितना है वो 2 लाख रुपीज़, कितना 2 लाख रुपीज़ ले लो, 2 लाख रुपीज़ आया नहीं। नेक्स्ट फिर बैंक अकाउंट कहाँ पे, नेक्स्ट इधर है बैंक अकाउंट, बैंक अकाउंट डेबिट टू इक्विटी शेयर अलॉटमेंट अकाउंट, कितना है वो 3 लाख रुपीज़, कितना 3 लाख रुपीज़ ले लो यहाँ पे 3 लाख रुपीज़ बोल के, है नहीं। ओके नेक्स्ट फिर बैंक अकाउंट किधर है, बैंक अकाउंट फिर इधर है, बैंक अकाउंट डेबिट टू इक्विटी शेयर फाइनल फर्स्ट कॉल अकाउंट, कितना है वो 2,70,000 है, तो ले लो 2,70,000 हो गया नहीं। अब नेक्स्ट बैंक अकाउंट फिर इधर है, बैंक अकाउंट डेबिट टू कॉल्स इन एडवांस अकाउंट, कितना है वो 40,000 रुपीज़, कितना 40,000 रुपीज़ टू कॉल्स इन एडवांस अकाउंट, कितना 40,000 रुपीज़ आया नहीं। अब टोटल करो इसका कितना होता है, टोटल इसका पूरा 8,10,000 होता है, सेम 8,10,000 यहाँ पे लिख लो, उसमें से टोटल कर लो 8,10,000, इसको क्या बोलते हैं, बाय बैलेंस कैरी डाउन बोलते हैं। बैंक अकाउंट हमारा क्या हुआ, क्लोज हुआ। अब शेयर एप्लीकेशन अकाउंट, शेयर अलॉटमेंट अकाउंट, शेयर फर्स्ट कॉल अकाउंट प्रिपेयर करो। सबसे पहले क्या बोला था तुम्हारे को मैं, शेयर एप्लीकेशन में कुछ भी नहीं है, वो सब एडजस्टमेंट किसके बारे में, पूरे एडजस्टमेंट किसके बारे में है, सिर्फ फर्स्ट कॉल के बारे में, किसके फर्स्ट कॉल के बारे में है। तो फर्स्ट कॉल आए वक्त देख लेंगे हम लोग। शेयर एप्लीकेशन अकाउंट डेबिट टू शेयर कैपिटल अकाउंट, कितना वो 2 लाख रुपीज़, 2 लाख रुपीज़, 2 लाख रुपीज़, बाय बैक अकाउंट 2 लाख रुपीज़। अलॉटमेंट में भी सेम 2 शेयर कैपिटल बाय बैक अकाउंट, कितना है वो 3 लाख रुपीज़, कितना 3 लाख रुपीज़, सेम 3 लाख रुपीज़, 3 लाख रुपीज़, ठीक है। अब शेयर फर्स्ट कॉल में, शेयर फर्स्ट कॉल में बहुत इंपॉर्टेंट है, शेयर फर्स्ट कॉल में 2 शेयर कैपिटल, 2 शेयर कैपिटल अलग है, लेकिन ये 2,70,000 अलग है ना, बाय बैंक यहाँ पे देखो, बैंक अकाउंट डेबिट टू इक्विटी शेयर फाइनल कॉल अकाउंट, कितना है यहाँ पे, सॉरी यहाँ पे नहीं हुआ, हाँ 2,70,000 यहाँ पे कितना है 2,70,000 है, इसलिए 2 शेयर यहाँ पे नहीं, हाँ 2 शेयर कैपिटल अकाउंट बाय बैंक अकाउंट, कितना है इसका 2,70,000, इसका कितना है 2,70,000 है, इसलिए 2,70,000 डाले यहाँ पे, 2,70,000 डाल के टोटल करो, इसको खत्म हो गया। अब क्या बचा, अभी कॉल्स इन एडवांस अकाउंट रेडी करो और कॉल्स इन अरियर्स अकाउंट रेडी करो। कॉल्स इन एडवांस अकाउंट में क्या डालना, बाय बैंक अकाउंट डालना, क्या डालना, बाय बैंक अकाउंट, बाय बैंक अकाउंट। यहाँ पे देखो कॉल्स इन एडवांस का अमाउंट कितना है वो 40,000, कितना है 40,000, बाय बैंक अकाउंट के अंदर कितना डालना 40,000, यहाँ पे देखो बाय बैंक अकाउंट है 40,000, सेम 40 को टोटल कर रहे हैं, सेम 40 किधर आता, इसको टू बैलेंस कैरी डाउन, खत्म हो गया। अब कॉल्स इन अरियर्स अकाउंट क्या है, कॉल्स इन अरियर्स अकाउंट, यहाँ पे यहाँ से चालू करना, बाय बैंक अकाउंट से चालू करना, कहाँ से, बाय बैंक अकाउंट। बाय बैंक अकाउंट में सॉरी इसका नहीं, कॉल्स इन अरियर्स का नहीं, कॉल्स इन अरियर्स अकाउंट, इसका कैसे चालू करना बोलो, टू बैलेंस ब्रॉड डाउन से चालू करना। कॉल्स इन अरियर्स अकाउंट में से टू बैलेंस ब्रॉड डाउन चालू करना। हाँ कितने शेयर्स फेल हुए थे, वो कितने शेयर्स फेल हुए थे, 1,000 शेयर्स फेल्ड टू पे। कितने शेयर्स फेल हुए, 1,000 शेयर्स क्या हुए, फेल्ड टू पे। किसके ऊपर, ये फर्स्ट कॉल के ऊपर, फर्स्ट कॉल के ऊपर कितना है 30 रुपीज़ है, तो 1,000 इंटू 30, 1,000 इंटू 30 करें यहाँ पे कितना आया 30,000 रुपीज़ आया, इसको टोटल कर लो, बाय बैलेंस कैरी डाउन, खत्म हुआ है। अब क्या बचा, शेयर कैपिटल बचा, क्या बचा, शेयर कैपिटल। शेयर कैपिटल में सिर्फ बाय शेयर एप्लीकेशन, बाय शेयर अलॉटमेंट, बाय शेयर फर्स्ट कॉल अकाउंट। यहाँ पे कितना है 2 लाख है, 3 लाख है, 2 लाख 3 लाख तुम्हें लो, 2 लाख और 3 लाख लो सुमित सेम। अब तुम्हारे को क्या होना, फर्स्ट कॉल होना, फर्स्ट कॉल के पास शेयर कैपिटल होना, कहाँ पे फर्स्ट कॉल के ऊपर शेयर कैपिटल, इधर है देखो, इक्विटी शेयर फर्स्ट कॉल अकाउंट डेबिट टू शेयर कैपिटल, शेयर कैपिटल और फर्स्ट कॉल इधर है, कितना है वहाँ पे तब 3 लाख रुपीज़ है, तो 3 लाख रुपीज़ लो तुम्हें, 2,70,000 नहीं आता अभी, कितना था 3 लाख रुपीज़ आता, कितना 3 लाख रुपीज़, 3 लाख रुपीज़ कितना हुआ उसको टोटल 8 लाख, टू बैलेंस कैरी डाउन कितना हुआ 8 लाख हुआ। अब क्या बनाना, बैलेंस शीट बनाना, बैलेंस शीट ऑफ अमोग कंपनी लिमिटेड, लाइबिलिटीज अमाउंट, असेट्स अमाउंट। कैपिटल में 10,000 इक्विटी शेयर्स ऑफ रुपीज 100 ईच, 10,000 इंटू 100 करो कितना था 10 लाख आता। यहाँ पे मत लिखो इस क्वार्टर कॉलम में, क्यों, कॉल्स इन अरियर्स और कॉल्स इन एडवांस है, इसलिए कॉल्स इन शेयर कैपिटल। अब क्या करना, शेयर कैपिटल, शेयर कैपिटल का तुम्हारा ये है लेजर अकाउंट है, कितना आया वहाँ पे 8 लाख आया, कितना 8 लाख, तो 8 लाख रुपीज़ यहाँ पे लिख लो। उसके बाद में कॉल्स इन एडवांस बोल के नहीं, कॉल्स इन एडवांस यहाँ पे देखो, कॉल्स इन एडवांस कितना है वो 40,000, वो यहाँ पे लिख लो 40,000 बोल के, तो कितना हुआ 8,40,000 हुआ। अब बैंक अकाउंट है, बैंक अकाउंट तुम्हारा किधर है, इधर है बैंक अकाउंट, कितना है टोटल बैंक अकाउंट का 8,10,000 आया, कितना 8,10,000 डालो यहाँ पे, ओके। अब कॉल्स इन अरियर्स असेट साइड में आना, कॉल्स इन अरियर्स असेट्स में कितना 30,000,
30,000 लिख लो यहाँ पे, टर्ली करो 8,40,000 ये है तुम्हारा ओवरऑल 10 मार्क्स का क्वेश्चन। देख लो ये है आपका क्वेश्चन, ये आपके फर्स्ट 2 एंट्रीज, टेक द स्क्रीनशॉट। उसके बाद में थर्ड एंट्री से लेके 7th एंट्री। नेक्स्ट बैंक अकाउंट से लेके कॉल्स इन एडवांस अकाउंट तक। उसके बाद में कॉल्स इन अरेयर से लेके बैलेंस शीट, ओके। नाउ वी हैव डन द फाइनल। Okay, hope you understood. We'll meet in the next video soon as possible.